ಅಮ್ಮ ಏನು ಮಾಡ್ತಿದ್ಯಾ? ಉಪವಾಸ ಇಡ್ಲಿ. ಓಕೆ. ಥರ್ಡ್ ಡೇ ಆಫ್ ನವರಾತ್ರಿ ಉಪವಾಸ ಇಡ್ಲಿ ಮಾಡ್ತಾ ಇದ್ದೀನಿ. ಈ ಕಪ್ಪಿಂದ 1 ಕಪ್ಪು ಬಗರ್ ಅಂದರೆ ವರೈ ಸಾಮಾ ಅಕ್ಕಿ ಅಂತಾರೆ, 1 ಕಪ್ ಹಾಕೋಬೇಕು. ಇದೇ ಕಪ್ಪಿಂದ 1/4 ಕಪ್ಪು ಸಾಬುದಾನಿ ಹಾಕಬೇಕು. ಇದನ್ನು ನೀಟಾಗಿ ತೊಳ್ಕೊಂಡು ನೆನೆ ಇಡಬೇಕು. ನಿಮಗೆ ಓವರ್ ನೈಟ್ ಬೇಕಂದರೆ ಓವರ್ ನೈಟ್ ಇಡ್ಬೋದು, ಇಲ್ಲಾಂದರೆ 1 or 2 hours ಇಟ್ಕೋಬೇಕು. ಇದು ನೆಂದಾದ್ಮೇಲೆ ಇದನ್ನು ರುಬ್ಕೋಬೇಕು. ಇದನ್ನು ನಾನು 1 to 2 hours ನೆನೆ ಇಟ್ಟಿರ್ತೀನಿ. ಸೋಪ್ ಮಾಡಿರೋ ವರೈ ಅಕ್ಕಿ ಅಂದರೆ ಸಾಮಾ ಅಕ್ಕಿ ಆಮೇಲೆ ಸಾಬುದಾನಿನ ಮಿಕ್ಸಿಯಲ್ಲಿ ಹಾಕೋಬೇಕು. ಇದರಲ್ಲಿ ಎಷ್ಟು ಅಂದರೆ 1/2 ಕಪ್ಪು ಮೊಸರು ಹಾಕೋಬೇಕು. ಫೈನ್ ಪೇಸ್ಟ್ಗೋಸ್ಕರ ಸ್ವಲ್ಪ ನೀರು. ಫುಲ್ಲು ಫೈನ್ ಮಾಡಬಾರ್ದು, ಸ್ವಲ್ಪ ರವೆ ಇಡ್ಲಿ ಮಾಡ್ತೀವಲ್ಲ ಆ ಥರ ಮಾಡ್ಕೋಬೇಕು. ಇದನ್ನು ಗ್ರೈಂಡ್ ಮಾಡ್ಕೋಬೇಕು. ಈ ಥರ ಸ್ವಲ್ಪ ಕೈಗೆ ರವೆ ಥರ ಹತ್ತಬೇಕು. ಇದನ್ನು ಇಲ್ಲಿ ಪೋರ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು. ಉಪವಾಸ ಉಪ್ಪು ಅಂದರೆ ಪಿಂಕ್ ಸಾಲ್ಟು, ಮತ್ತು ನೀವು ಇನೋ ಆರ್ ಬೇಕಿಂಗ್ ಸೋಡಾ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಈ ಹಿಟ್ಟನ್ನು ರೆಸ್ಟ್ ಮಾಡೋಕ್ಕೆ ಇಡೋಣ 10 to 15 minutes. ಅಷ್ಟರಲ್ಲಿ ನಾವು ಚಟ್ನಿ ಮಾಡ್ಕೊಳ್ಳೋಣ. ಹಸಿ ತೆಂಗಿನಕಾಯಿ ನಿಮಗೆ ಎಷ್ಟು ಬೇಕೋ ಅಷ್ಟು ತೆಂಗಿನಕಾಯಿ ಹಾಕೋಬೇಕು. ನಾವು ಪುಟಾಣಿ ಹಾಕೋ ಬದಲು ಹುರಿದಿರೋ ಶೇಂಗಾ, ಆಮೇಲೆ ಪೀನಟ್ಟು, ರೋಸ್ಟೆಡ್ ಪೀನಟ್ಟು, 3 ರೆಡ್ ಚಿಲ್ಲಿ ಹಾಕ್ಕೊಂಡಿದ್ದೀನಿ. ನೀವು ಬೇಕಂದರೆ ಗ್ರೀನ್ ಚಿಲ್ಲಿ ಹಾಕೋಬೋದು. ಪಿಂಕ್ ಸಾಲ್ಟು, ಸ್ವಲ್ಪ ಜೀರಿಗೆ. ಇಲ್ಲಿ ಚಟ್ನಿ ರೆಡಿಯಾಗಿದೆ. ಇವಾಗ ಇಡ್ಲಿನ ಮಾಡೋಣ. ಇದು ಮಿಕ್ಸ್ ಮಾಡಿದ್ದು ಬ್ಯಾಟರ್ ಹಾಕೋಣ. ಇಲ್ಲಿ ನೀರು ಬಾಯ್ಲ್ ಆಗ್ತಿದೆ. ಇಲ್ಲಿ ಸ್ಟ್ಯಾಂಡಲ್ಲಿ ಹಾಕಿ 10 to 15 minutes ಬೇಕ್ ಮಾಡ್ಕೋಬೇಕು. ಇದು ಆಗುತ್ತೆ ಇಲ್ಲ ನೋಡೋಣ. ಬಿಸಿ ಬಿಸಿ ಇಡ್ಲಿ ನೋಡಿ, ಹೀಗೆ ಸಾಫ್ಟ್ ಆಗಿದೆ. ಈಗ ಉಪವಾಸ ಇಡ್ಲಿ ಟೇಸ್ಟ್ ಮಾಡು. Like, share and subscribe for more. Bye.